ಈಗಾಗಲೇ ದೇಶದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ತೋರಿಸ್ತಾ ಇದ್ವಿ. ಈಗ ದೆಹಲಿ, ಹರಿಯಾಣ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಹಾಗೆಯೇ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತೀನಿ. ದೆಹಲಿಗೆ ಸಂಬಂಧಪಟ್ಟಂತೆ NDA 5ರಿಂದ 7 ಸ್ಥಾನಗಳಲ್ಲಿ ಮತ್ತೆ ಗೆಲುವನ್ನು ದಾಖಲಿಸಿಕೊಳ್ಬಹುದು. 7ಕ್ಕೆ 7 ಗೆದ್ದರೂ ಆಶ್ಚರ್ಯ ಇಲ್ಲ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. 5ರಿಂದ 7 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. 5 ಮಿನಿಮಮ್ ಗೆದ್ದೇ ಗೆಲ್ತಾರೆ. 5ರಿಂದ 7 ಸ್ಥಾನಕ್ಕೂ ಕೂಡ ಹೋಗ್ಬೋದು. ಇದೇ ಕಾರಣಕ್ಕಾಗಿ ಇಂಡಿಯಾ ಕೂಟ 0ಯಿಂದ 2 ಸ್ಥಾನಗಳಿಗೆ ಮಾತ್ರನೇ ಸೀಮಿತ ಆಗಬಹುದು. ಅಂದರೆ ಖಾತ್ರಿ ಇಲ್ಲ, ಇಂಡಿಯಾ ಕೂಟ ಅಲ್ಲಿ ಖಾತೆ ತೆರೆಯುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ. ಗೆದ್ರೆ 2 ಸ್ಥಾನಗಳಲ್ಲಿ ಗೆಲ್ಲಬಹುದು ದೆಹಲಿಯಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕ್ಯಾಂಪೇನ್ ಅನ್ನ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ. ಅವ್ರಿಗೆ ಚುನಾವಣೆಯಲ್ಲಿ ಪ್ರಚಾರವನ್ನ ಮಾಡುವಂತ ದೃಷ್ಟಿಯಿಂದಲೂ ಕೂಡ ಸುಪ್ರೀಂ ಕೋರ್ಟ್ನ ಮೂಲಕವಾಗಿ ಅವ್ರಿಗೊಂದು ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಆ ಒಂದು ಜಾಮೀನನ್ನ ಪಡ್ಕೊಂಡು ಬಂದು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ರು, ವ್ಯಾಪಕವಾಗಿ ತೊಡಗಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಈ ತನಗೆ ಕೊಡುವಂತಹ ಮತ, ಈ ಮತ ಜೈಲಿಗೆ ಹೋಗುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮತ ಅನ್ನುವಂಥದ್ದನ್ನು ಕೂಡ ತನ್ನ ಕ್ಯಾಂಪೇನ್ನಲ್ಲಿ ಬಹಳ ವ್ಯವಸ್ಥಿತವಾಗಿ ಆಮ್ ಆದ್ಮಿ ಪಕ್ಷ ಮಾಡಿತ್ತು. ಕೇವಲ ವೋಟ್ ಕೇಳುವಂಥದ್ದು ಮಾತ್ರ ಅಲ್ಲ, ಸೈನ್ ಕ್ಯಾಂಪೇನ್ ಅನ್ನು ಕೂಡ ಆಡ್ತಾ ಇದ್ರು ಆಮ್ ಆದ್ಮಿ ಪಕ್ಷದವರು. ಕಾಂಗ್ರೆಸ್ ಕೂಡ ಅಲ್ಲಿ ತನಗೆ ಸಿಕ್ಕಿದಂತಹ ಸೀಟ್ಗಳಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ದೊಡ್ಡದಾದಂಥ, ಉದಾಹರಣೆಗೆ ಕನ್ಹಯ್ಯ ಕುಮಾರ್ ನಡೆಸಿದಂತಹ ಚುನಾವಣಾ ಪ್ರಚಾರಗಳನ್ನು ಗಮನಿಸಿದಾಗ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಪ್ರಚಾರಗಳನ್ನು ಮಾಡ್ತಾ ಇದ್ದಿದ್ದು ಕೂಡ ಕಂಡು ಬರ್ತಾ ಇದೆ. ಆದರೆ ರಿಸಲ್ಟ್ನ ವಿಚಾರಕ್ಕೆ ಬಂದಾಗ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಇಲ್ಲ, NDA ಮತ್ತೆ 7ಕ್ಕೆ 7 ಕೂಡ ಗೆಲ್ಲಬಹುದು. 5 ಅಂತೂ ಮಿನಿಮಮ್ ಗೆದ್ದೇ ಗೆಲ್ತಾರೆ. 2 ಸ್ಥಾನಗಳಲ್ಲಿ ಮಾತ್ರ 50-50 ಅನ್ನುವಂಥ ರೀತಿಯಲ್ಲಿದೆ. ಅಲ್ಲಿ ಇಂಡಿಯಾ ಕೂಡ 2 ಸ್ಥಾನಗಳಿಗೆ ಗೆಲ್ಲೋದಕ್ಕೆ ಅವಕಾಶಗಳು ಇದಾವೆ ಅನ್ನುವಂಥದ್ದನ್ನ ದೆಹಲಿಗೆ ಸಂಬಂಧಪಟ್ಟಂತೆ ಇರುವಂತಹ ಎಕ್ಸಿಟ್ ಪೋಲ್. ದೆಹಲಿಯನ್ನು ನಾವು ಗಮನಿಸಿದಾಗ ಅಲ್ಲಿಯ ಲೋಕಸಭಾ ಫಲಿತಾಂಶವನ್ನು ಗಮನಿಸ್ತಾ ಇದ್ದಾಗ UPA ಅವಧಿಯಲ್ಲಿ ಕೂಡ ಅಲ್ಲಿ UPA ಅಧಿಕಾರಕ್ಕೆ ಬಂದಂತಹ ಸಂದರ್ಭಗಳಲ್ಲಿ ಅಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಂಡಿರುವಂತಹ ಇತಿಹಾಸವೂ ಕೂಡ ಇದೆ. ಅಂದರೆ ಒಂದು ಕೇಂದ್ರದಲ್ಲಿ ಯಾರು ಆಡಳಿತ ನಡೆಸ್ತಾರೆ ಅವರಿಗೆ ಹತ್ತಿರವಾಗಿ ಇರುವಂತಹ ಮತ್ತು ಒಂದು ಅರ್ಥದಲ್ಲಿ ಕೇಂದ್ರ ಸರ್ಕಾರದ ಆಳ್ವಿಕೆಯೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ರಾಜ್ಯವಾಗಿರುವಂಥದ್ದು ದೆಹಲಿ. ಯಾಕಂದರೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನವೂ ಇಲ್ಲ, ಪೂರ್ಣ ಪ್ರಮಾಣದ ಅಧಿಕಾರವೂ ಕೂಡ ಇಲ್ಲ ಅಲ್ಲಿ. ಹಾಗಾಗಿ ಅವರು ಹೆಚ್ಚು ಕೇಂದ್ರ ಸರ್ಕಾರದ ಪರವಾದಂತಹ ಮತ, ಕೇಂದ್ರದಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೋದು ಅವರ ಪರವಾದಂತಹ ಮತ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಹರಿಯಾಣದ ವಿಚಾರಕ್ಕೆ ಬಂದಾಗ ಹರಿಯಾಣದಲ್ಲಿ NDA ಕಳೆದ ಬಾರಿ BJP 10ಕ್ಕೆ 10 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಆದರೆ ಈ ಬಾರಿ ಕ್ಲೀನ್ ಸ್ವೀಪ್ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. 5ರಿಂದ 7 ಸ್ಥಾನಗಳು, 3ರಿಂದ 5 ಸ್ಥಾನಗಳು ಇಂಡಿಯಾಗೆ. ಅಂದರೆ ಕಾಂಗ್ರೆಸ್ ಅಲ್ಲಿ ಕನಿಷ್ಠ 3 ಸ್ಥಾನಗಳನ್ನಾದರೂ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಹರಿಯಾಣದ ಮಟ್ಟಿಗೆ ಇರುವಂಥದ್ದು. NDA 5ರಿಂದ 7 ಸ್ಥಾನಗಳು, ಇಂಡಿಯಾ 3ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಈ ಒಂದು ಹರಿಯಾಣ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಂಶ. 3ರಿಂದ 5 ಇಂಡಿಯಾ, 5ರಿಂದ 7 ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಹರಿಯಾಣದಲ್ಲಿ ಅನ್ನುವಂಥದ್ದು. ಹರಿಯಾಣಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನಲ್ಲಿ NDA 5ರಿಂದ 7 ಸ್ಥಾನಗಳು. ಇನ್ನು ಪಂಜಾಬ್ ವಿಚಾರಕ್ಕೆ ಬಂದರೆ ಪಂಜಾಬ್ ವಿಚಾರದಲ್ಲಿ ಏನಾಗುತ್ತೆ, ಪಂಜಾಬ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಇಂಡಿಯಾ 8ರಿಂದ 10 ಅಂತೇಳಿ ಇದ್ರೂ ಕೂಡ ಇಲ್ಲಿ ಇಂಡಿಯಾದ 2 ಪಕ್ಷಗಳು ಪ್ರತ್ಯೇಕವಾಗಿ ಚುನಾವಣೆಯನ್ನು ಸ್ಪರ್ಧಿಸಿರುವಂತಹ ರಾಜ್ಯ ಇದು. ಅಂದರೆ 13 ಲೋಕಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷವೂ ಕೂಡ ಪ್ರತ್ಯೇಕವಾಗಿ ಸ್ಪರ್ಧಿಸಿದೆ, ಕಾಂಗ್ರೆಸ್ ಕೂಡ ಸ್ಪರ್ಧಿಸಿದೆ. NDA 2ರಿಂದ 4 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು, ಇಂಡಿಯಾ 8ರಿಂದ 10 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು, ಇತರರು 0ಯಿಂದ 1 ಸ್ಥಾನವನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಪಂಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಪಂಜಾಬ್ನಲ್ಲಿ ಬಹಳ ಕುತೂಹಲ ಇತ್ತು. ಪಂಜಾಬ್ನಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಈ ಬಾರಿ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಿದ್ರು. ಬಹಳ ವ್ಯವಸ್ಥಿತವಾದಂತಹ ಪ್ರಚಾರವನ್ನ ಅವರು ಕೂಡ ಅಲ್ಲಿ ಮಾಡ್ತಾ ಇದ್ರು. ಆದರೆ ಪಂಜಾಬ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.